ಹಾಯ್ ಆಲ್, ಇದು ಟ್ಯೂಸ್ಡೇ ವ್ಲಾಗ್. 2 ದಿನ ಊರಲ್ಲಿದ್ದರಿಂದ ಯಾವುದೇ ಥರ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಕ್ಯಾರೆಟ್ ಮತ್ತು ಸೌತೆಕಾಯಿನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ತಿಂಡಿಗೆ ಚಪಾತಿ ಮತ್ತು ಸುವರ್ಣಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಸುವರ್ಣಗಡ್ಡೆನ ಕಟ್ ಮಾಡುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ ಮಾಡಿ, ತೊಳೆಯುವಾಗಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ತೊಳ್ಕೊಳ್ಳೋದ್ರಿಂದ ನಮಗೆ ಕೈ ಕಟ್ತಾ ಬರಲ್ಲ. ಹಾಗೆ ನಾವು ಈ ಸುವರ್ಣಗಡ್ಡೆಯಿಂದ ಯಾವುದೇ ಥರ ಪಲ್ಯ ಮಾಡ್ಕೊಳ್ಳುವಾಗಲೂ ಸ್ವಲ್ಪ ಸಪ್ರೇಟಾಗಿ ನಿಂಬೆಹಣ್ಣು ಹಾಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬಾಯಿ ಕೂಡ ನಮಗೆ ಕಟ್ತಾ ಅಥವಾ ಇಚ್ಚಿಂಗ್ ಬರಲ್ಲ. ಇವಾಗ ಒಂದು ಜಾರ್ಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕೊಂಡು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಸುವರ್ಣಗಡ್ಡೆನೂ ಕೂಡ ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ಇವಾಗ ಅದೇ ಕಡಾಯಿಗೆ ಜೀರಿಗೆ, ಚಕ್ಕೆ ಲವಂಗ, ಏಲಕ್ಕಿ, ಮಸಾಲೆ ಪೌಡರ್, ರುಬ್ಬಿರೋ ಈರುಳ್ಳಿ ಪೇಸ್ಟ್, ಟೊಮೊಟೊ ಪ್ಯೂರಿ, ಮೊಸರು, ನೀರು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡು ಫ್ರೈ ಮಾಡಿಟ್ಟಿರೋ ಸುವರ್ಣಗಡ್ಡೆ ಹಾಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಗ್ರೇವಿ ರೆಡಿಯಾಗಿ ಹೋಗ್ಬಿಡತ್ತೆ. ಹಾಗೆ ನನಗೆ ಮೊಸರು, ಮಖಾನ, ಸೀಬೆಹಣ್ಣು ಹಾಕೊಂಡು ಒಂದು ಸ್ಯಾಲೆಡ್ ಮಾಡಿಕೊಂಡೆ. ಸ್ವಲ್ಪ ಸ್ವೀಟ್ಗೆ ಅಂತ ಗುಲ್ಕನ್ ಹಾಕೊಂಡಿದ್ದೆ. ತುಂಬಾ ರುಚಿಯಾಗಿ ಬಂದಿದೆ.